ವಿಕ್ರಾಂತ್ ಕೇವಲ 400 ನಾಟಿಕಲ್ ಮೈಲು ದೂರದಲ್ಲಿತ್ತು ಐಎನ್ಎಸ್ ವಿಕ್ರಾಂತ್. ಮೇ 9ರಂದು ಪಾಕ್ ಸಮೀಪಕ್ಕೆ ತೆರಳಿತ್ತು ಐಎನ್ಎಸ್ ವಿಕ್ರಾಂತ್. ಕೇವಲ 400 ನಾಟಿಕಲ್ ಮೈಲು ದೂರದಲ್ಲಿದ್ದಂತಹ ಐಎನ್ಎಸ್ ವಿಕ್ರಾಂತ್. ಈ ವೇಳೆ ಐಎನ್ಎಸ್ ವಿಕ್ರಾಂತ್ ಪರಾಕ್ರಮದ ಸ್ಯಾಟಲೈಟ್ ನ ಫೋಟೋ ಕೂಡ ರಿಲೀಸ್ ಆಗಿದೆ. ಐಎನ್ಎಸ್ ವಿಕ್ರಾಂತ್ ಪಾಕಿಸ್ತಾನದ ಸಮೀಪಕ್ಕೆ ತೆರಳಿದ್ದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿತ್ತು. ಮೇ 9ರಂದು ಪಾಕ್ ಸಮೀಪಕ್ಕೆ ಐಎನ್ಎಸ್ ವಿಕ್ರಾಂತ್ ತೆರಳಿತ್ತು. ಕೇವಲ 400 ನಾಟಿಕಲ್ ಮೈಲು ದೂರದಲ್ಲಿತ್ತು ಐಎನ್ಎಸ್ ವಿಕ್ರಾಂತ್. ಐಎನ್ಎಸ್ ವಿಕ್ರಾಂತ್ನ ಪರಾಕ್ರಮದ ಫೋಟೋ ಸ್ಯಾಟಲೈಟ್ ನಲ್ಲಿ ರಿಲೀಸ್ ಆಗಿರುವಂಥದ್ದು, ಅಂದ್ರೆ ಸ್ಯಾಟಲೈಟ್ ನ ಫೋಟೋಗಳು ರಿಲೀಸ್ ಆಗಿರುವಂಥದ್ದು. ಮೇ 5ರಿಂದ 9ರಂದು ಪಾಕ್ ಬಳಿ ತೆರಳಿದ್ದಂಥ ಐಎನ್ಎಸ್ ವಿಕ್ರಾಂತ್ ಪರಾಕ್ರಮದ ಸ್ಯಾಟಲೈಟ್ ನ ಫೋಟೋಗಳು ರಿಲೀಸ್ ಆಗಿವೆ. ಬಹುಶಃ ಪಾಕಿಸ್ತಾನಕ್ಕೆ ಜ್ವರ ಬರುವಂತೆ ಮಾಡಿರುವಂಥದ್ದು ಐಎನ್ಎಸ್ ವಿಕ್ರಾಂತ್ ಪಾಕಿಸ್ತಾನದ ಬಳಿಗೆ ತೆರಳಿದ್ದು. ಕೇವಲ 400 ನಾಟಿಕಲ್ ಮೈಲು ದೂರದಲ್ಲಿ ಇತ್ತು ಐಎನ್ಎಸ್ ವಿಕ್ರಾಂತ್. ಇದು ಒಂದು ರೀತಿಯಲ್ಲಿ ನಡುಕವನ್ನು ಹುಟ್ಟಿಸಿತ್ತು ಪಾಕಿಸ್ತಾನಕ್ಕೆ, ಪಾಕಿಸ್ತಾನದ ಬಳಿಯಿಂದಲೇ. The body of the ship or its hull has enough steel to erect more than 3 Eiffel Towers. Yes, ಐಎನ್ಎಸ್ ವಿಕ್ರಾಂತ್ ಸ್ಯಾಟಲೈಟ್ ನ ಫೋಟೋವನ್ನು ರಿಲೀಸ್ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಈ ನೌಕೆ ನೋಡಿ, ಐಎನ್ಎಸ್ ವಿಕ್ರಾಂತ್ ಮೂಲಕ 262 ಮೀಟರ್ ಉದ್ದದ 62 ಮೀಟರ್ ಅಗಲ ಇರುವಂಥದ್ದು, 59 ಮೀಟರ್ ಎತ್ತರ ಇದೆ ಐಎನ್ಎಸ್ ವಿಕ್ರಾಂತ್. ಕ್ರೂಸಿಂಗ್ ವೇಗ 18 ನಾಟಿಕಲ್, ಒಮ್ಮೆಗೆ 7,500 ನಾಟಿಕಲ್ ಮೈಲಿ ಸಾಗುವಂಥ ಸಾಮರ್ಥ್ಯ ಈ ನೌಕೆಗೆ ಇರುವಂಥದ್ದು. ಸೊ ಅಲ್ಲಿ ರನ್ವೇ ಕೂಡ ನಾವು ಗಮನಿಸ್ಬೋದು. ಅಂದರೆ ಈ ಕ್ಷಿಪಣಿಗಳನ್ನು ಕೂಡ ಉಡಾವಣೆ ಮಾಡಲಿಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದನ್ನು ಕಾಣಬಹುದಾಗಿದೆ. ಐಎನ್ಎಸ್ ವಿಕ್ರಾಂತ್ ಪಾಕಿಸ್ತಾನದ ಬಳಿಗೆ ಸಾಗಿತ್ತು ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ನಡುಕವನ್ನು ಹುಟ್ಟಿಸಿತ್ತು. This warship features up to 76% indigenous parts and components. ಸುಮಾರು 2,300 ಕಂಪಾರ್ಟ್ಮೆಂಟ್ಗಳು, 1,700 ಜನ ಸಿಬ್ಬಂದಿ, ಅತ್ಯಾಧುನಿಕ ಆಸ್ಪತ್ರೆ, ಸಂಕೀರ್ಣ ಮಹಿಳಾಧಿಕಾರಿಗಳ ವಿಶೇಷ ಕ್ಯಾಬಿನ್ಗಳು, 2 ಫುಟ್ಬಾಲ್ ಮೈದಾನದ ಗಾತ್ರದ ಫ್ಲೈಟ್ ಡೆಕ್ ಅಂದರೆ ಹಾರಾಟದ ಪ್ರದೇಶಗಳು, 8 ಕಿಲೋಮೀಟರ್ ಉದ್ದದ ಕಾರಿಡಾರ್ಗಳು, ಅದರ ಜೊತೆಗೆ 20 ಲಕ್ಷ ಜನ ವಾಸಿಸುವಷ್ಟು ದೊಡ್ಡ ಪಟ್ಟಣವನ್ನು ಬೆಳಗುವಷ್ಟು ಸಾಮರ್ಥ್ಯವಿರುವಂಥ 8 ಪವರ್ ಜನರೇಟರ್ಗಳು, ಇವು ಐಎನ್ಎಸ್ ವಿಕ್ರಾಂತ್ನ ವೈಶಿಷ್ಟ್ಯಗಳಾಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇಂಥ ಐಎನ್ಎಸ್ ವಿಕ್ರಾಂತ್ ಪಾಕಿಸ್ತಾನದ ಬಳಿ ಸಾಗಿತ್ತು ಕದನದ ಸಂದರ್ಭದಲ್ಲಿ, ಭಾರತ ಪಾಕ್ ನಡುವಣ ಕದನದ ಸಂದರ್ಭದಲ್ಲಿ ಪಾಕಿಸ್ತಾನದ ಬಳಿಗೆ ಹೋಗಿತ್ತು ಅನ್ನುವಂಥದ್ದು, ಪಾಕಿಸ್ತಾನಕ್ಕೆ ನಡುಕವನ್ನು ಹುಟ್ಟಿಸಿತ್ತು ಅನ್ನುವಂಥದ್ದು ಅಷ್ಟೇ ಸತ್ಯ. ಸ್ಯಾಟಲೈಟ್ನ ಒಂದು ಫೋಟೋವನ್ನು ನಾವು ಗಮನಿಸಬಹುದಾಗಿದೆ. ಸ್ಯಾಟಲೈಟ್ ಬಿಡುಗಡೆ ಮಾಡಿರುವಂಥ ಒಂದು ಫೋಟೋದಲ್ಲಿ ಐಎನ್ಎಸ್ ವಿಕ್ರಾಂತ್ ಪಾಕಿಸ್ತಾನದ ಬಳಿ ತೆರಳಿತ್ತು ಮತ್ತು ಇದು ಪಾಕಿಸ್ತಾನಕ್ಕೆ ನಡುಕವನ್ನು ಹುಟ್ಟಿಸಿತ್ತು ಅನ್ನುವಂಥದ್ದು ನಾವಿಲ್ಲಿ ಗಮನಿಸ್ಬೋದು.